ರಾಜ್ಯದ ಪ್ರತಿಪಕ್ಷವನ್ನ ಕೂಡ ಎಚ್ಚರಿಸುವ ಕಾರ್ಯವನ್ನ ರಿಪಬ್ಲಿಕ್ ಕನ್ನಡದ ವರದಿ ಮಾಡಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಳ್ಳಾರಿ ಸರಣಿ ಬಾಣಂತಿಯರ ಸಾವು. ನಿರಂತರ ವರದಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಕೇವಲ ಆಡಳಿತ ಪಕ್ಷವನ್ನ ಮಾತ್ರ ಪ್ರಶ್ನೆ ಮಾಡೋದಲ್ಲ, ಏನ್ ಮಾಡ್ತಿದ್ದೀರಿ ಮಿನಿಸ್ಟರ್, ಯಾಕೆ ಹೋಗಿಲ್ಲ, ಏನ್ ಕ್ರಮ ಇಲ್ಲ ಅಂತ ಹೇಳಿ. ವಿರೋಧ ಪಕ್ಷದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟೇ ಗಂಭೀರವಾದ ಪಾತ್ರ ಇರುತ್ತೆ, ಜವಾಬ್ದಾರಿ ಇರುತ್ತೆ. ರಿಪಬ್ಲಿಕ್ ಕನ್ನಡದ ಸತತ ನಿರಂತರ ವರದಿ ಬಳಿಕ ಇದೀಗ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಬಳ್ಳಾರಿ ವಿಸಿಟ್ಗೆ ಮುಂದಾಗ್ತಾ ಇದ್ದಾರೆ. ಬಳ್ಳಾರಿ ಆಸ್ಪತ್ರೆಗೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡುತ್ತಿದ್ದಾರೆ. ಆಸ್ಪತ್ರೆಯ ಔಷಧ ಉಗ್ರಾಣ ಬಾಣಂತಿಯರ ವಾರ್ಡ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಅನ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಬಳ್ಳಾರಿಯಲ್ಲಾಗ್ತಾ ಇರುವ ಬಾಣಂತಿಯರ ನಿರಂತರ ಸಾವಿನ ಕುರಿತಾಗಿ ನಾನ್ ಸ್ಟಾಪ್ ಕವರೇಜ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಮೆಡಿಕಲ್ ಮಾಫಿಯಾದ ಹುನ್ನಾರ ಇರಬಹುದು ಅಥವಾ ಎಡವಟ್ಟು ಇರಬಹುದು ಈ ಪ್ರಕರಣದಲ್ಲಿ ಅನ್ನೋದನ್ನ ಕೂಡ ಮೊಟ್ಟ ಮೊದಲು ಬಿತ್ತರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಕೂಡ ಅಲರ್ಟ್ ಆಗಿದ್ದಾರೆ, ಸಭೆ ನಡೆಸಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ ಆ ಸಭೆಯಲ್ಲಿ, ಜೊತೆಗೆ ಯಾವೆಲ್ಲ ಅಧಿಕಾರಿಗಳಿಗೆ, ಜವಾಬ್ದಾರಿ ಹೊತ್ತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಮುಖ್ಯಮಂತ್ರಿಗಳು, ಇದೆಲ್ಲದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನವೆಂಬರ್ 16 ಮೆಡಿಕಲ್ ಮಾಫಿಯಾ ಸುದ್ದಿ ಬ್ರೇಕ್. ಬಳ್ಳಾರಿಯಲ್ಲಿ ಒಂದೇ ವಾರದ ಅಂತರದಲ್ಲಿ 3 ಬಾಣಂತಿಯರು ಸಾವನ್ನಪ್ಪಿದ್ರು. ಸಿಸೇರಿಯನ್ ಮಾಡಿಸಿಕೊಂಡಿದ್ದ 3 ಬಲಿಯಾಗಿದ್ರು. ಇವರ ಸಾವಿನ ಹಿಂದೆ IV ಫ್ಲೂಯಿಡ್ ಹಾಗೂ NSL ಗ್ಲೂಕೋಸ್ ಕಾರಣ ಅನ್ನೋ ಆಘಾತಕಾರಿ ಅಂಶ ಗೊತ್ತಾಗಿತ್ತು. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೆಡಿಕಲ್ ಮಾಫಿಯಾ ಕುರಿತು ನಿರಂತರ ಸುದ್ದಿ ಮಾಡಿತ್ತು. ಕಮಿಷನ್ ಆಸೆಗೆ ಬೇರೆ ರಾಜ್ಯದಿಂದ IV ರಿಂಗರ್ ಲ್ಯಾಕ್ಟೇಟ್ ಔಷಧಿಯನ್ನ ತರಿಸಲಾಗ್ತಾ ಇದೆ ಅಂತ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡ್ತು. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ತಂಡ ರಚನೆ. ಬಾಣಂತಿಯರ ಸರಣಿ ಸಾವಾಗಿದ್ರು. ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆಯೂ ವರದಿ ಮಾಡಿದ್ವಿ. ಮೆಡಿಕಲ್ ಮಾಫಿಯಾ ಕುರಿತು ರಿಪಬ್ಲಿಕ್ ಕನ್ನಡ ಸಮರ ಸಾರದ ಕೂಡ ಬೆನ್ನಲ್ಲೇ ಒಂದು ತಂಡ ರಚಿಸಿ ವರದಿ ನೀಡಲು ಸಚಿವರು ಸೂಚಿಸಿದ್ರು. ಪ್ರತಿಕ್ರಿಯೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ, ಈ ಬಗ್ಗೆ ಈಗಾಗಲೇ ಗಮನ ಹರಿಸಲಾಗಿದೆ, ಒಂದು ತಂಡವನ್ನ ರಚಿಸಿ ಅವರು ವರದಿ ಕೊಟ್ಟಿದ್ದಾರೆ. IV ರಿಂಗರ್ ಲ್ಯಾಕ್ಟೇಟ್ ಔಷಧಿ ನಿಷೇಧ. IV ಗ್ಲೂಕೋಸ್ ಟೆಸ್ಟಿಂಗ್ಗೆ ಕೋಲ್ಕತ್ತಾಗೆ ಕಳಿಸಿಕೊಡಲಾಗಿತ್ತು. ಆದಾಗಿಯೂ ಮತ್ತೊಂದು ಟೆಸ್ಟ್ ಮಾಡಲು IV ಗ್ಲೂಕೋಸ್ನ ಕಳಿಸಲಾಗಿದ್ದು, ವರದಿ ಬಂದ ಬಳಿಕ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಮಾಡೋದಾಗಿ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಹೇಳಿದರು. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ IV ಗ್ಲೂಕೋಸ್ ಬಳಕೆಗೆ ನಿಷೇಧಿಸಲಾಯಿತು. ಇದೇ ವೇಳೆ ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡಿತು. ಇಷ್ಟೆಲ್ಲ ಅವಾಂತರಗಳಾಗಿದ್ದರೂ ಬಳ್ಳಾರಿಗೆ ಭೇಟಿ ನೀಡದೆ ದೂರ ಉಳಿದ ಉಸ್ತುವಾರಿ ಸಚಿವ ಜಮೀರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹೆಬ್ಬಾಳ್ಕರ್ಗೆ ರಿಪಬ್ಲಿಕ್ ನೇರ ಪ್ರಶ್ನೆ ಮಾಡಿತ್ತು. ವೈದ್ಯರದೇನು ಸಮಸ್ಯೆ ಇಲ್ಲ, ಅವ್ರದ್ದೇನು ಏನು ತಪ್ಪೇನು ಮಾಡಿಲ್ಲ ಅಂತ ಎಲ್ಲ ಡೀಟೇಲಾಗಿ ಮಾಡಿ ಕೊಟ್ಟಿದ್ದಾರೆ. ಸೊ ಆ ಥರ ಏನು ತಪ್ಪಾಗಿಲ್ಲ ಅಂತ. ಮತ್ತು ಅದಕ್ಕೆ ಬೇರೆ ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ. ಇನ್ನೊಂದು ನಾನು ಹೇಳಿದ್ದೀನಿ, ಏನಾದರೂ ಈ ಮೆಡಿಕೇಶನ್ಸಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅದನ್ನು ಚೆಕ್ ಮಾಡಿ ಅಂತ ಫ್ರೂಟ್ಸ್ ಏನೋ ಒಂದು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ದುರಂತ ಆಗಿದೆಯಾ, ಸಾವನ್ನಪ್ಪಿದಾರ, ನಿನ್ನೆನಾ ಇವತ್ತ? 4 ಜನ ಸಾವನ್ನಪ್ಪಿರುವಂಥದ್ದು ಕಳೆದ 3-4 ದಿನದಲ್ಲಿ. ಬಟ್ ನನ್ನ ಗಮನಕ್ಕೆ ಬಂದಿಲ್ಲ ಖಂಡಿತವಾಗ್ಲೂ. ಐ ಆಮ್ ವೆರಿ ಸಾರಿ, ಬಿಕಾಸ್ ಒಬ್ಬ ರೆಸ್ಪಾನ್ಸಿಬಲ್ ಸ್ಥಾನದಲ್ಲಿದ್ದು ನಾನು ಈ ರೀತಿ ಹೇಳಬಾರ್ದು. ಆ ರೀತಿ ಏನಾದರೂ ಆಗಿದ್ರೆ ಖಂಡಿತವಾಗ್ಲೂ ವಿಸಿಟು ಮಾಡ್ತೀನಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮನೂ ತೆಗೆದುಕೊಳ್ತೀನಿ. ಅತ್ತ ವರದಿ, ಇತ್ತ ಬಾಣಂತಿಯರಲ್ಲಿ ಇಲಿ ಜ್ವರ ಪತ್ತೆ. ಬಾಣಂತಿಯರ ಸರಣಿ ಸಾವಿನ ಕಾರಣ ಪತ್ತೆ ಹಚ್ಚಲು ತಂಡ ರಚಿಸಿದ್ರೆ, ಇತ್ತ ಬಳ್ಳಾರಿ ಆಸ್ಪತ್ರೆಯ ಮರಣ ಮೃದಂಗದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಲು ಸಾಲು ತನಿಖಾ ವರದಿ ಪ್ರಸಾರ ಮಾಡಿ ಸತ್ಯ ಬಯಲಿಗೆಳೆದಿತ್ತು. ಆದ್ರೆ ಸಿಸೇರಿಯನ್ ಬಳಿಕ 3 ಬಾಣಂತಿಯರಲ್ಲಿ ಇಲಿ ಜ್ವರ ಪತ್ತೆಯಾಗಿದೆ. ಸರಣಿ ಸಾವಿನ ನಡುವೆ ಇಲಿ ಜ್ವರದಿಂದ ವೈದ್ಯರ ತಂಡ ಬೆಚ್ಚಿ ಬಿದ್ದಿತ್ತು. ಸುಮಲತಾ, ಮಹಾಲಕ್ಷ್ಮಿ ಹಾಗೂ ಸುಮಯ್ಯ ಅನ್ನೋರಿಗೆ ನಾವು ಸ್ಕ್ರೀನ್ ಮಾಡಿದಾಗ ರೊಟೀನ್ ಆಗಿ ಅವ್ರಿಗೆ ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಇರೋದು ಕಂಡು ಬಂದಿರ್ತದೆ. ರಿಪಬ್ಲಿಕ್
ರಿಪಬ್ಲಿಕ್ ಕನ್ನಡ ಸತತ ವರದಿಯಿಂದ ಎಚ್ಚೆತ್ತ ಸಿಎಂ ಸಂಬಂಧಪಟ್ಟವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದರಿಂದ ಎಚ್ಚೆತ್ತ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರು ಬಳ್ಳಾರಿ ಆಸ್ಪತ್ರೆಗಳಿಂದ ಮಾಹಿತಿ ಪಡೆದಿದ್ದಾರೆ. ಕೂಡಲೇ ಘಟನೆ ಹಿಂದಿನ ನಿಜವಾದ ಕಾರಣವೇನು ಅಂತ ತಿಳಿದುಕೊಳ್ಳುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಮೆಗಾ ಮೀಟಿಂಗ್. ಬಾಣಂತಿಯರ ಸಾವು ಸಂಬಂಧ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ಘಟನೆಗೆ ಕಾರಣ, ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿದ್ರೆ ಅದಕ್ಕೆ ನ್ಯಾಯ ಕೊಡಿಸೋವರೆಗೂ ಬಿಡಲ್ಲ. ಹಾಗೆ ಬಾಣಂತಿಯರ ಕೇಸಲ್ಲೂ ಕೂಡ ಸಮರ ಸಾರಿದ್ದು ಘಟನೆಗೆ ಅಸಲಿ ಸತ್ಯ ಗೊತ್ತಾಗೋವರೆಗೂ ಹೋರಾಡಲಿದೆ. ಈ ಸಂಬಂಧ ಸಿಎಂ ಸಭೆ ನಡೆಸಿದ್ದು ಸದ್ಯದಲ್ಲೇ ನಿಜವಾದ ಸಂಗತಿ ಹೊರಬರಲಿದೆ. ರಣಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜ್ಯದ ಪ್ರತಿಪಕ್ಷವನ್ನ ಕೂಡ ಎಚ್ಚರಿಸುವ ಕಾರ್ಯವನ್ನ ರಿಪಬ್ಲಿಕ್ ಕನ್ನಡದ ವರದಿ ಮಾಡಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬಳ್ಳಾರಿ ಸರಣಿ ಬಾಣಂತಿಯರ ಸಾವು. ನಿರಂತರ ವರದಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಕೇವಲ ಆಡಳಿತ ಪಕ್ಷವನ್ನ ಮಾತ್ರ ಪ್ರಶ್ನೆ ಮಾಡೋದಲ್ಲ, ಏನ್ ಮಾಡ್ತಿದ್ದೀರಿ ಮಿನಿಸ್ಟರ್, ಯಾಕೆ ಹೋಗಿಲ್ಲ, ಏನ್ ಕ್ರಮ ಇಲ್ಲ ಅಂತ ಹೇಳಿ. ವಿರೋಧ ಪಕ್ಷದ್ದು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಷ್ಟೇ ಗಂಭೀರವಾದ ಪಾತ್ರ ಇರುತ್ತೆ, ಜವಾಬ್ದಾರಿ ಇರುತ್ತೆ. ರಿಪಬ್ಲಿಕ್ ಕನ್ನಡದ ಸತತ ನಿರಂತರ ವರದಿ ಬಳಿಕ ಇದೀಗ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಬಳ್ಳಾರಿ ವಿಸಿಟ್ಗೆ ಮುಂದಾಗ್ತಾ ಇದ್ದಾರೆ. ಬಳ್ಳಾರಿ ಆಸ್ಪತ್ರೆಗೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡುತ್ತಿದ್ದಾರೆ. ಆಸ್ಪತ್ರೆಯ ಔಷಧ ಉಗ್ರಾಣ, ಬಾಣಂತಿಯರ ವಾರ್ಡ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಆಪರೇಷನ್ ಥಿಯೇಟರ್ ಅನ್ನ ಕೂಡ ವೀಕ್ಷಣೆ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.